ಸುಬ್ರಹ್ಮಣ್ಯದಲ್ಲಿ ಈಗ 6 ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಗುಡುಗು ಸಿಡಿಲಿನ ಅಬ್ಬರ ಕೂಡ ಜೋರಾಗಿದೆ. ಇದು ಕಾಶಿಕಟ್ಟೆ ಪ್ರದೇಶವಾಗಿದೆ. ಮಳೆ ಆರಂಭವಾಗಿ ಇದೀಗ 15 ನಿಮಿಷಗಳು ಆಗುತ್ತಾ ಬಂತು. ಇನ್ನೂ ಕೂಡ ಗುಡುಗು ಸಿಡಿಲಿನ ಅಬ್ಬರ ಕಡಿಮೆ ಆಗಿಲ್ಲ. ವಿದ್ಯುತ್ತು ಇಲ್ಲ. ಇಂದು ಶುದ್ಧ ಏಕಾದಶಿಯಾದ ಕಾರಣ ಭಕ್ತಾದಿಗಳ ಸಂಖ್ಯೆ ಕುಕ್ಕೆಯಲ್ಲಿ ವಿರಳವಾಗಿತ್ತು. ನಾಳೆ ಸೋಮವಾರ ದ್ವಾದಶಿ. ಭಕ್ತಾದಿಗಳು ಇಂದು ಬಂದು ವಾಸ್ತವ್ಯದೊಂದಿಗೆ ನಾಳೆ ಬೇರೆ ಬೇರೆ ಸೇವೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಹಾಗೂ ಸರ್ಪ ಸಂಸ್ಕಾರ ಸೇವೆಗಳು ನಾಳೆಯಿಂದ ಆರಂಭ. ಶ್ರೀ ದೇವಳದಲ್ಲಿ ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಭೋಜನ ಪ್ರಸಾದ ಹಾಗೂ ರಾತ್ರಿಯ ಭೋಜನ ಪ್ರಸಾದ ಈ ಹಿಂದೆ ಇದ್ದಂತೆ ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಇದೆ. ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಶ್ರೀ ದೇವಳದ ಆಡಳಿತ ಅಧಿಕಾರಿಗಳು ವ್ಯವಸ್ಥೆಯನ್ನು ಮಾಡಿರುವರು. ಮಳೆ ನಿಲ್ಲುವ ಲಕ್ಷಣ ಕಾಣುತ್ತಾ ಇಲ್ಲ. ಸಣ್ಣದಾಗಿ ಆದರೂ ಮಳೆ ನಿರಂತರವಾಗಿ ಬರುತ್ತಾ ಇದೆ. ಕಾದ ಇಳೆಗೆ ತಂಪೆರೆದಾಗಿ ಆಗಿದೆ.